ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಆ್ಯಂಡ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತ. ನಮ್ಮಿಂದ ಒಂದು 5-10 ನಿಮಿಷ ತಡ ಆಯಿತು, ಸ್ವಲ್ಪ ಟೆಕ್ನಿಕಲ್ ಅಲ್ಲಿ ಅಪ್ಲೋಡ್ ಇದು ಲೇಟ್ ಆಯಿತು, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಪ್ರೋಗ್ರೆಸ್ ಮೀಟು, ಅಂದರೆ ನಾನು ಕರುಣಾಕರ ಸಿನಿಮಾ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ನಿಮ್ಮನ್ನು ಕರೆದಿದ್ದೀವಿ. ನಾನು ಕರುಣಾಕರ ಸಿನಿಮಾ ನೀವೆಲ್ಲರ ಕೊಟ್ಟ ಸಹಕಾರದಿಂದ ಇವತ್ತು ಒಂದು ಮಟ್ಟಿಗೆ ರೀಚ್ ಆಗಿದೆ. ಟ್ರೈಲರ್ ಲಾಂಚ್ ಮಾಡೋ ತನಕನೂ ಕೂಡ ನಮ್ಮ ಸಿನಿಮಾ ಯಾವುದೇ ರೀತಿ ಸದ್ಯ ಇರಲಿಲ್ಲ. ಬಟ್ ಯಾವಾಗ ನೀವೆಲ್ಲ ಬಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಅವತ್ತಿಂದ ಎಂಟೈರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ವಿಸಿಬಿಲಿಟಿ ಬಂತು. ಎಲ್ಲಿ ನೋಡಿದ್ರು ಕೂಡ ತುಂಬ ಜನ ಎಲ್ಲಿ ನೋಡಿದ್ರು ನಾನು ಕರುಣಾಕರನೇ ಕಾಣಿಸ್ತಾ ಇದೆಯಲ್ಲ ಅಂತ ಮಾತಾಡೋ ಮಟ್ಟಿಗೆ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಸೊ ಮೊದಲನೇಗೆ ನಿಮಗೆಲ್ಲರೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದು ಹೊಸ ತಂಡನ ಈ ಮಟ್ಟಿಗೆ ರೀಚ್ ಆಗೋ ಮಟ್ಟಿಗೆ ನೀವೆಲ್ಲ ಕೈ ಹಿಡಿದಿದ್ದೀರಲ್ಲ, ಅದು ನಿಜವಾಗ್ಲೂ ನಮಗೆ ಸಂತೋಷ ತಂದಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಕೆಲವಷ್ಟು ಜಿಲ್ಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಅರೌಂಡ್ ಒಂದು 15 to 20 ಸೆಂಟರ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಟಾರ್ಗೆಟ್ ಇದ್ದಿದ್ದು ಒಂದು 5-6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೋಲೋ ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬ ಜನ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾವು ನೋಡಿರಲಿಲ್ಲ. ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ಥರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಇದೇ ಫಸ್ಟು. ಸೊ ನೀವು ಇನ್ನೊಂದಷ್ಟು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ಥರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯಿತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್ಲು, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದರೆ ನಮಗೆ ಒಂದು ಕರೆಕ್ಟಾಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನು ಹೇಳ್ತಾರೆ, 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನೆನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರಬೇಕೋ ಬಿಡಬೇಕೋ ಗೊತ್ತಿಲ್ಲ, ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು. ಬಟ್ ನೆನ್ನೆ ಆಗಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮಗೆ 10 ಗಂಟೆಗೆ ಸಡನ್ನಾಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆಗೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 hour ಬಿಫೋರು ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ನಾಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 92 ರೂಪೀಸ್ ಇದೆ. ನಾವೊಂದಿಷ್ಟು ಮಾರ್ಕೆಟ್ ಮಾಡಿದ್ದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನೊಂದು ಮಾತು ಹೇಳೋದು, ಒಂದು ಸೆಕೆಂಡ್ ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡೋಕೆ ಬರೋರು ಕೊಡೋದು ದುಡ್ಡೇ, ನಮ್ಮ ಸಿನಿಮಾ ಬರೋರು ಕೊಡೋದು ದುಡ್ಡೇ. ನಾವೇನಾರು ಕಲ್ಲು ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು, ನಾವು ದುಡ್ಡೇ ಕೊಡ್ತಾ ಇದ್ದೀವಿ. ನಮಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದರೆ ಫ್ಯಾಮಿಲಿ ಬರೋ ಶೋಸ್ 9:00 ಕೊಡ್ತಾರೆ GT ಮಾಲಲ್ಲಿ. 9:00 ಶೋಸ್ ತೊಗೊಂಡು ನಾವೇನು ಮಾಡೋಣ? ನಮ್ಮ ಸಿನಿಮಾ ಮೇಜರಾಗಿ ನೀವು ನೋಡಿದ್ರಿ, ಈಗ ನಾವೊಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದ್ದಾರೆ ಸಿನಿಮಾಗೆ. 9:00 ಬಂದರೆ ಮಕ್ಕಳುಗಳು ಎಲ್ಲಿ ನೋಡೋಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನೂ ಗೊತ್ತಿಲ್ಲ, ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖನೇ. ಎಲ್ಲ ಹೀರೋಗಳನ್ನು ಕೂಡ ಹೊಸ ಮುಖ ಆದಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ನನಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 ಡೇಸಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವು ಯಾವುದೇ ರೀತಿ ಕ್ರೌಡ್ಫುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು, ನಮ್ಗೆ ಅಂಥದ್ದು ಬೇಡ ಅಂತ. ನಮ್ಗೆ ಆ ಥರ ಆದರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದು ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯಿತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ, ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ಸೊ ಅದು ಟಿಕೆಟ್ಗೆ ಕನ್ವರ್ಟ್ ಆಯಿತು. ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳೇ ನಮಗೆ ಸಿನಿಮಾ ಕರ್ಕೊಬರ್ತಾ ಇದ್ದಾರೆ. ನಾವು ಕರ್ಕೊಬರ್ತಿದ್ರೂ ಗೊತ್ತಿಲ್ಲ, ಬಟ್ ಮಕ್ಕಳು ಹಠ ಮಾಡಿ ಸಿನಿಮಾ ಕರ್ಕೊಂಡು ಬಂದಮೇಲೆ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ದೀವಿ ನಾವು.
ನಿಜವಾಗ್ಲೂ ತಾಗಿ ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತುಂಬ ಜನ ಹೇಳೋಗಿದ್ದಾರೆ. ಸೊ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಬಟ್ ಥಿಯೇಟ್ರ್ ಕೊಡ್ತಾ ಇಲ್ಲ ನಮಗೆ, ಅಂದರೆ ಮಾಲ್ಗಳಲ್ಲಿ ಸ್ಕ್ರೀನ್ಸ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅದು ನಮಗೆ ಭಾಳ ನೋವಿನ ಸಂಗತಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಇದೆ, ಇವತ್ತಿಗೂ ಹೌಸ್ಫುಲ್ ಇದೆ. ಇವತ್ತು ಮೈಸೂರಲ್ಲೂ ಬುಕ್ಕಿಂಗ್ ಚೆನ್ನಾಗಿ ಆಗ್ತಾ ಇದೆ. ಮಿರಾಜಲ್ಲಿ ಆಲ್ಮೋಸ್ಟ್ ಈಗ 70% ಫಿಲಪ್ ಆಗೋಗಿದೆ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಇದು ಇನ್ನೊಂದು ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ, ಒಳ್ಳೆ ಸ್ಟಾರ್ಸ್ ಕೊಟ್ಟಿದ್ದೀರಿ, ತುಂಬ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು. ಈಗಾಗಲೇ ನಿರ್ಮಾಪಕರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಸೊ ನನಗೆ ಒಂದು ಅರ್ಥ ಆಗಿದ್ದು, ಒಂದು ಟ್ರೈಲರ್ ಲಾಂಚ್ ಆದಮೇಲೆ ನಿಮ್ಗಳ ಸಪೋರ್ಟು ಭಾಳ 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 ಮುಖ್ಯ ಆಯಿತು. ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಕೂಡ. ಯಾಕೆಂತಂದರೆ ಒಂದು ಕಂಟೆಂಟ್ ಚೆನ್ನಾಗಿದ್ದರೆ ಪ್ರತಿಯೊಬ್ಬರು ನೋಡ್ತಾರೆ, ಪ್ರತಿಯೊಬ್ಬರು ರೀಚ್ ಮಾಡ್ತಾರೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಂದರೆ ಅದು ಅಲ್ಲಿಗೆ ಮುಗೀತು ಅಂತೇಳಿ. ಅಫ್ಕೋರ್ಸ್ ನನಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಇದೆ. ಮುಂದೊಂದು ದಿನ ಆ ಫೇಸ್ ವ್ಯಾಲ್ಯೂನು ಬರುತ್ತೆ, ಅವಾಗ ಎಲ್ಲ ಕಡೆನೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾನು ಕಾಯಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈಗ ನೆಕ್ಸ್ಟ್ ತುಮಕೂರು, ಪ್ರತಿ ಒಂದು ಕಡೆ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಟ್ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ. ಕೆಲವೊಂದು ಕಡೆ ಇಲ್ಲೇ ಬೆಂಗಳೂರು ಭಾಗದಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಈ ಭಾಗದಲ್ಲಿ ಸಿನಿಮಾ ಇಲ್ಲ ಅಂತೇಳಿ. ನಾವು ಎಷ್ಟು ಎಫರ್ಟ್ ಹಾಕ್ಬೇಕು ಅಂತೇಳಿ ಇಬ್ರು ಸೇರಿ ಅಷ್ಟು ಆಗ್ತಾ ಇದೀವಿ. ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವ್ರಿಗೆ ಫೋನ್ ಎತ್ತಲ್ಲ ಸರ್, ಅವರು ಒಂದೇ ರೀಸನ್ ಹಿಡಿದು ಫೋನ್ ಎತ್ತೋದಿಲ್ಲ. ಇನ್ ಯಾರು ಕೇಳ್ಬೇಕು ಸರ್? ನಿಜವಾಗ್ಲೂ ಬಹಳ ಒಂಥರ ನೋವು ಆಗ್ತಾ ಇದೆ, ಬಟ್ ಒಂದ್ ಕಡೆ ಖುಷಿನೂ ಇದೆ. ಹೆಂಗೆ ಅಂತಂದ್ರೆ ಈಗ ಒಂದ್ ಕಣ್ಣೆ ಬೆಣ್ಣೆ, ಒಂದ್ ಕಣ್ಣೆಗೆ ತುಪ್ಪ ಅನ್ನಂಗೆ ಫೀಲ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ತುಂಬಾ ಗಲಾಟೆ ಆಯ್ತು, ಅಷ್ಟು ಹೌಸ್ಫುಲ್ ಆಗ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿರೋದು, ಪ್ರತಿಯೊಬ್ರು ನಾನು ಕರ್ಣಾಕರ ಅಷ್ಟು ಫೇಮಸ್ ಆಗ್ತಿದೆ, ಅಷ್ಟು ಸೌಂಡ್ ಆಗ್ತಾ ಇದೆ. ಈ ಒಂದು ಚಾರ್ಟ್ GPT ತೆಗೆದು ಈ ವಾರದ ಬೆಸ್ಟ್ ಫಿಲ್ಮ್ ಯಾವುದು ಅಂತ ಅಂದ್ರೆ ಕರ್ಣಾಕರ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಚೆಕ್ ಮಾಡಿದೆ, ನನಗೆ ಖುಷಿ ಆಯ್ತು. ಸೊ ಹಾಗೆ ಬಂದಿರೋಂತ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಪ್ರತಿಯೊಂದು ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಳ್ಳೆ ಸಿನಿಮಾ ಇದ್ದಾಗ ಎಲ್ಲರೂ ಕೈ ಹಿಡಿತಾರೆ. ಫಸ್ಟ್ ಆಫ್ ಆಲ್ ನೀವು ನಮ್ಮನ್ನು ಕೈ ಹಿಡಿದಿದ್ದಕ್ಕೆ ಇವತ್ತು ನಾವೊಂದು ಇಲ್ಲಿ ಬಂದು ಕೂತಿದೀವಿ. ಬಟ್ ನಮ್ಗೆ ಇವಾಗ ಏನಂತಂದ್ರೆ ಇನ್ನೂ ರೀಚ್ ಆಗ್ಬೇಕು, ಇನ್ನೂ ಥಿಯೇಟರ್ಸ್ಗೆ ಹೋಗ್ಬೇಕು. ಸೊ ನಮಗೆ ಥಿಯೇಟರ್ಗಳು ಸಿಗ್ಬೇಕು, ತುಂಬಾ ಎಫರ್ಟ್ ಆಗ್ತಾ ಇದೀವಿ. ನಾವು ಕೇಳೋದಲ್ಲ, ಇವಾಗ ನೆಕ್ಸ್ಟ್ ಮಾಲ್ ಅವರು ನಮಗ್ ಸಿನಿಮಾ ಕೊಡಿ ಅಂತ ಆಗ್ಬೇಕು. ಆ ತರ ನೀವು ನಮ್ಗೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನಂದೊಂದು ಮನವಿ. ಯಾಕೆಂದ್ರೆ ಹೊಸಬ್ರು ಸಿನಿಮಾ ತುಂಬಾ ಕಷ್ಟ ಇದೆ ಉಳಿಸ್ಕೊಳ್ಳೋದು. ಯಾಕಂದ್ರೆ ಎಕ್ಸಾಮ್ ಬರೆದ್ರೆ 7 ಸಬ್ಜೆಕ್ಟ್ 7 ದಿವಸದಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ನಮ್ಮ ಲೈಫ್ ಆಗು ಹೋಗುಗಳು ಏನು ಅನ್ನೋದು 7 ದಿವಸದಲ್ಲಿ ಇರುತ್ತೆ. ಬಟ್ ಆ 7 ದಿವಸನೂ ಕೂಡ ನಾವು ಒಳ್ಳೆ ಎಕ್ಸಾಮ್ ಬರ್ದಿದೀವಿ, ಎಲ್ಲಾ ಕಡೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಥವಾ ಟ್ರೈಲರ್ ಲಾಂಚ್ ಏನ್ ಮಾಡಿದ್ವಿ, ಅವತ್ತೇ ಗೊತ್ತಾಗ್ತಿತ್ತು ನಮ್ಮ ಹಣೆ ಬರ ಏನು ಅನ್ನೋದು. ಬಟ್ ಗೆದ್ದಿದೀವಿ, ಅದು ಯಾರ ಕಡೆಯಿಂದ? ನಿಮ್ಗಳ ಕಡೆಯಿಂದ. ನೀವ್ ಇನ್ನೂ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಚಾಲೆಂಜ್ ಮಾಡ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ನಮ್ಮಂತವ್ರು ನಾವೇನಂತಂದ್ರೆ ನಮ್ಮಂತ ಹೊಸಬ್ರು ಇನ್ನೂ 100 ಜನ ಬರ್ಬೇಕು. ಸೊ ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು ಬೇಡಿಕೆ ಇನ್ನೊಂದೆಲ್ಲ ಒಂದ್ ಕಡೆ ಅವ್ರಿಗೆ ಸ್ಪಾರ್ಕ್ ಆಗ್ಬೇಕು. ಆ ಸ್ಪಾರ್ಕ್ ಆದ್ರೆ ಬರ್ತಾ ಇರ್ತಾರೆ. ಸೊ ನಮ್ ಎಲ್ರಿಗೂ ಒಂದು ಮನವಿ ಏನಂತಂದ್ರೆ ಥಿಯೇಟರ್ಗಳಿಗೆ ನಮ್ಗೆ ಸಿಗ್ಬೇಕು. ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಕರ್ಣಾಕರ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಇದು ನಿಮ್ಮನೆ ಕತೆ ಅಂತ ಹೇಳಿ. ಇವತ್ತು ಕೊಡ್ತಿರೋ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ಆಡಿಯನ್ಸ್ ಇಂದ ನಾವು ಸೋತಿಲ್ಲ ಸರ್, ಬಟ್ ಥಿಯೇಟರ್ ಇಂದ ನಾವು ಸೋಲ್ತಾ ಇದೀವಿ. ಥಿಯೇಟರ್ ಟೈಮಿಂಗ್ಸ್ ನೋಡಿದ್ರೆ ನಮ್ಗೆ ಬೇಜಾರಾಗ್ತದೆ. ಇಷ್ಟೊಂದು ಕೋಟೆ ಕಟ್ಲೆ ದುಡ್ಡು ಹಾಕಿ ಸಿನಿಮಾ ನಮ್ಗೆ ಯಾವ ಟೈಮ್ ಕೊಡ್ಲಿಲ್ಲ. ಮಕ್ಳು 7 ಟೈಮ್ ಕೊಟ್ರು ಬರಲ್ಲ, ಮಕ್ಳು ಮಲ್ಗೋ ಟೈಮ್ಗೂ ಬರಲ್ಲ. ಸೊ 2 ಮಿಕ್ಸಪ್ ಆಗಿ ಇನ್ನೆಲ್ಲೋ ಒಂದು ಕೊಡ್ತಾರೆ, ಇನ್ನೆಲ್ಲೋ ಒಂದು ಸಿಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ. ಸೊ ಬೇರೆ ಎಲ್ಲೂ ನಂಗೆ ಸಮಸ್ಯೆ ಆಗ್ತಾ ಇಲ್ಲ. ಮೈಸೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನನ್ಗೆ ನಿಜವಾಗ್ಲೂ ಆಶ್ಚರ್ಯ, 4 ದಿವಸನೂ ಕೂಡ ಹೌಸ್ಫುಲ್, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಕನ್ನಡಿಗರು ಒಳ್ಳೆ ಕಂಟೆಂಟ್ ಸಿನಿಮಾ ಯಾವಾಗ್ಲೂ ಕೈ ಹಿಡಿತಾರೆ ಅನ್ನೋದೊಂದು ಮಾತಿದೆ. ಸೊ ಎಲ್ಲಾ ಕನ್ನಡಿಗರಿಗೂ, ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಸೊ ಒಂದು ಮನವಿ, ನಾನು ಕರ್ಣಾಕರ, ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ. ಸೊ ದಯಮಾಡಿ ಈ ಸಿನಿಮಾನ ನೋಡಿ ನಮ್ಮ ಹೊಸ ತಂಡನ ಗೆಲ್ಲಿಸ್ಬೇಕು ಅನ್ನೋದು ನನ್ನ ಕಳಕಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಮನವಿ. ಇಲ್ಲಿವರೆಗೂ ಯಾರ ಸಿನಿಮಾ ನೋಡಿದಾರ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಕೂಡ ಪ್ರಚಾರ ಮಾಡಿ, ನಾನು ಕರ್ಣಾಕರ ಸಿನಿಮಾ ಚೆನ್ನಾಗಿದೆ, ಸೊ ನೋಡಿ ಅಂತ ಹೇಳಿ. ಸೊ ಇದು ಬಹಳ ಬೇಡಿಕೆ ಇದೆ, ಇದಕ್ಕೆಲ್ಲದಕ್ಕೂ ಸಪೋರ್ಟು ನೀವುಗಳು. ಯಾಕಂದ್ರೆ ನೀವು ಒಂದು ಲೆವೆಲ್ಗೆ ನಾನು ಬೆಳೆಸಿದ್ರೆ ನಮ್ಮ ಟೀಮ್ ಬೆಳೆಯುತ್ತೆ ಸರ್. ಇಲ್ಲಿ ನಾನು ಸಿನಿಮಾ ಮಾಡಿರ್ಬೋದು, ಬಟ್ ನೀವುಗಳು ನಮ್ಗೆ ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಮುಖ್ಯ ಸರ್. ನಾನ್ ರೀಚ್ ಮಾಡೋದಿಲ್ಲ, ನೀವುಗಳು ರೀಚ್ ಮಾಡ್ಬೇಕು ನಮ್ಮನ್ನ. ಸೊ ಯಾಕೆಂತಂದ್ರೆ ಟ್ರೈಲರ್ಲಿ ಅಷ್ಟು ರೀಚ್ ಮಾಡಿದ್ರಿ, ಅಷ್ಟು ತೋರಿಸಿದ್ರಿ, ನನ್ಗೂ ಖುಷಿ ಆಯ್ತು ಸರ್. ಮೊನ್ನೆ ನಾನು ಹಾಸನ ಪಾರ್ಕ್ ಹೋಗ್ಬೇಕಾದ್ರು ಬಂದು ಮಾತಾಡ್ಸಿದ್ರು, ಅವ್ನು ಯಾರು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಅದು ಮೀಡಿಯಾ ಇಂದಾನೆ ಪವರ್ ಇರೋದು. ಆ ಮೀಡಿಯಾ ಪವರ್ ಅಂದ್ರೆ ಕಂಟೆಂಟ್ ಇದೆ ವ್ಯಾಲ್ಯೂ ಸರ್. ನನ್ಗೆ ಈಗ ಸದ್ಯಕ್ಕಿಲ್ಲ, ಆ ಕಂಟೆಂಟ್ ವ್ಯಾಲ್ಯೂ ಇದೆ. ಮೀಡಿಯಾ ಪವರ್ ಅದಕ್ಕಿಂತ ಡಬಲ್ ಆಗಿದೆ. ಆ ಮೀಡಿಯಾ ಇಂದನೇ ನಾವು ರೀಚ್ ಆಗ್ಬೇಕು. ಮಾಲ ನಮ್ಗೂ ಸಿನಿಮಾ ಕೊಡಿ, ನಾವು ಹಾಕೋತೀವಿ ಅನ್ನೋ ಒಂದು
ಥಾಟ್ ಅವ್ರಿಗೆ ಬರಬೇಕು ಸರ್. ಸಿನಿಮಾ ಕಲೆಕ್ಷನ್ ಆಗಿದೆ, ಕಲೆಕ್ಷನ್ ಚೆನ್ನಾಗಿದೆ ಸರ್. ನಾರ್ಮಲ್ ಆಗಿ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದೆ, ಶೋಸ್ ಆಟೋಮೆಟಿಕ್ ರೇಸ್ ಆಗುತ್ತಲ್ಲ. ಅದೇ ನಮ್ಗೆ ಅರ್ಥ ಆಗ್ತಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಈಗ 5 ಸೀಟು 6 ಸೀಟು 8 ಸೀಟು ಈ ಥರ ಹೋಗಿದ್ರೆ ತೆಗೆದೇ ಹಾಕಿರೋರು ಇಷ್ಟೊತ್ತಿಗೆ. ಈಗ ಅಡಿಷ್ನಲ್ ಕೊಡ್ತಾ ಇದ್ದಾರೆ. ಈಗ ಮಿರಾಜಲ್ಲಿ ಒಂದು ಶೋ ಆ್ಯಡ್ ಮಾಡಿದ್ದಾರೆ, ಗುಡ್ 7 ಗಂಟೆ ಕೊಟ್ಟಿದ್ದು, 4:45 ಕೊಟ್ಟಿದ್ರೆ ಈಗ 7 ಗಂಟೆಗೆ ಇನ್ನೊಂದು ಶೋ ಆ್ಯಡ್ ಮಾಡಿದ್ದಾರೆ. ಇವತ್ತು ಕೂಡ 50% ಫಿಲ್ ಆಗ್ತಾ ಇದೆ ಆಲ್ರೆಡಿ ಈಗಲೇ. ಗರುಡಾದಲ್ಲಿ ಮೈಸೂರಲ್ಲಿ ಕಂಟಿನ್ಯೂ ಹೌಸ್ಫುಲ್ ಆಯಿತು ಅಂತ ಹೇಳಿ ನಾವು ಕೇಳಿದ್ದು ಸಂಜೆ 6:45 ಶೋ ಕೊಡಿ, ಯಾಕಂದ್ರೆ 3:40ಕ್ಕೆ ಹೌಸ್ಫುಲ್ ಆಗ್ತಾ ಇದೆ, 6:45 ಶೋ ಕೊಡಿ ನಮಗೆ ಅಂತ 10 ಗಂಟೆ ಶೋ ಕೊಟ್ಟಿದ್ದಾರೆ. 10 ಗಂಟೆಗೆ ಯಾರು ಬರ್ತಾರೆ ಪೇರೆಂಟ್ಸ್ಗಳು ಬೆಳಗ್ಗೆ ಫ್ಯಾಮಿಲಿಯವರು? ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾ ರೀಸನ್ ಹೇಳ್ತಾ ಇದ್ದಾರೆ. ನಾವು ತುಂಬ ಮೈಸೂರಲ್ಲಿ ಭಾನುವಾರ ದೊಡ್ಡ ಗಲಾಟೆ ಆಯಿತು, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ. ಸುಮಾರು ಜನ ಆಡಿಯನ್ಸ್ ಬಂದು ಮಕ್ಕಳ ಜೊತೆ ಫಿಲ್ ಆಗಿದೆ, ಕೊಟ್ಟಿರೋದೇ ಒಂದೇ ಆಡಿ ನಮಗೆ, ಅದು ಫಿಲ್ ಆಯಿತು. ಇವರು ಇನ್ನೊಂದು ಕೊಡಿ ಅಂತ ಕೇಳ್ತಾರೆ, ಒಂದೇ ಇರೋದಂತ. ಬಟ್ ಫಿಲ್ ಆದಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದ್ದಾರೆ, ನಾವೇನ್ರಿ ಮಾಡೋಕ್ಕಾಗುತ್ತೆ, ಇರೋದೇ ನಾಳೆ ನೋಡೋದಾರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರು ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ಗೆ ಹಾಕಿದ್ರು. ನಾವು ಅದನ್ನು ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಾದ್ರೂ ಅವ್ರು ಕಾಲ್ ಮಾಡಿ ಅಂತಾರೆ. ಕಾಲು ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನೇ ಎತ್ತುತ್ತಾ ಇಲ್ಲ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡೋದು ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತಾ ಇದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಮಾಡ್ತಾರೆ, ಬಟ್ ನಮಗೂ ಒಂದು ಓಪನ್ ಮಾಡಿಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ, 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 140 ಜನ ವೇಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡೋಕ್ಕೆ. ಪ್ರೆಸೆಂಟ್ ಸರ್ ಈಗ ನಮಗೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಾವು ಒಂದೊಂದೇ ಶೋಸ್ ತೊಗೊಂಡಿದ್ದು. ಬಟ್ ಈಗ ಬೆಂಗಳೂರಲ್ಲಿ 2 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೈಸೂರಲ್ಲಿ 1 ಕಡೆ 2 ಶೋ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇನ್ನೊಂದು ಒಂದೇ ಕೊಟ್ಟಿದ್ದಾರೆ. ಸರ್ ಒಟ್ಟು 6 ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗಿದೆ. ನಾವು 1-2 ಗ್ಲೋಬಲ್ ಮಾಲ್ ಇರ್ಬೋದು, ಮತ್ತು GT ಮಾಲ್ ಕೇಳಿದ್ರು, GT 9:30 ಕೊಟ್ವಿ. ನಮ್ಗೆ ಹೇಳಿದ್ರು 9:30 ನಮಗೆ ಬೇಡ, ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು 6 ಗಂಟೆ 6:30 ಆ ಥರ ಒಂದು ಶೋ ಕೊಡಿ ಅಂತ. ಅವ್ರು ಇನ್ನೂ ಕೊಟ್ಟಿಲ್ಲ, ಬಟ್ ಇವತ್ತು ಡಿಸ್ಟ್ರಿಬ್ಯೂಟರ್ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರೆ. ಬಿಕಾಸ್ ನಾವು ಮಾರ್ಕೆಟ್ ಮಾಡಿರೋದೆಲ್ಲವೂ ಕೂಡ ಟಾರ್ಗೆಟ್ ಆಡಿಯನ್ಸ್ಗಳನ್ನ ನಾವು ನೋಡ್ಕೊಂಡೇ ಮಾಡಿದ್ದೀವಿ ಸರ್. ಯಾವ ಮಾಲ್ಗೆ ಈಗ ನಾವು ಮಿರಾಜ್ನ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ವಿ, ಮಿರಾಜ್ ಅದಕ್ಕೆ ಕಂಟಿನ್ಯೂ ಹೌಸ್ಫುಲ್ ಆಗ್ತದೆ. ಮೈಸೂರು ಗರ್ಡನೂ ಅಷ್ಟೇ, ಮತ್ತು DRCನೂ ಅಷ್ಟೇ, ನಾವು ಟಾರ್ಗೆಟೇ ಮಾಡಿದ್ದು. ನಾವು ಮುಂಚೆ ಪ್ರೆಸ್ ಮೀಟಲ್ಲೂ ನಾನು ಹೇಳಿದ್ದೆ, ಒಂದಿಷ್ಟು ಸ್ಕೂಲ್ಗಳನ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ. ಬಿಕಾಸ್ ಇದು ಮಕ್ಕಳು ಕುರಿತಾದಂಥ ಒಂದು ಸಿನಿಮಾ, ಅಂದರೆ ಒಂದು ಮಗು ತಂದೆ ಬಾಂಡಿಂಗ್ ಹೇಗಿದೆ ಅಂತ ಸಿನಿಮಾ. ಸೊ ಫ್ಯಾಮಿಲಿ ನೋಡಲಿ ಅಂತ ಉದ್ದೇಶದಿಂದ ಮಕ್ಕಳಿಗೆ ನಾವು ಟಾರ್ಗೆಟ್ ಮಾಡಿದ್ದು, ಅದು ಸ್ಟ್ರಾಟಜಿ ವರ್ಕ್ ಆಯಿತು. ಎಷ್ಟೋ ಜನ ಹೇಳ್ತಾರೆ ಮಕ್ಕಳೇ ಕರ್ಕೊಂಡು ಬರ್ತಾ ಇದ್ದಾರೆ ಹಠ ಮಾಡಿ. ನೆನ್ನೆನೂ ಲೂಲು ಮಲೆಯಲ್ಲಿ ಹೇಳಿದ್ರು, ನಾನು ಈ ಸಿನಿಮಾ ನೋಡ್ಬೇಕಂತ ನನ್ನ ಮಗ ಹಠ ಮಾಡೋದು, ಅದಕ್ಕೆ ಕರ್ಕೊಂಡು ಬಂದೆ, ಒಂದು ಒಳ್ಳೆ ಸಿನಿಮಾ ನೋಡೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ರೆಸ್ಪಾನ್ಸ್ ಚೆನ್ನಾಗಿದೆ, ಬಟ್ ಶೋ ಕೊಡ್ತೀನಿ ಅಂತಾರೆ, ಅದು ಬೇಡದೇ ಇರೋ ಥರ ಕೊಡ್ತಾ ಇದ್ದಾರೆ ನಮಗೆ. ಮಾತುಕತೆ ನಡೀತಾ ಇದೆ. ಈಗ ನೆಕ್ಸ್ಟ್ ಮೂಮೆಂಟ್ ಅದೇ ಮಾಡೋಣ ಅನ್ಕೊಂಡಿದ್ದೀವಿ ಸರ್. ಆಫ್ಟರ್ ದಿಸ್ ಪ್ರೆಸ್ ಮೀಟ್ ನಾವು ಚೇಂಬರ್ಗೆ ಹೋಗಿ ಅದ್ರ ಬಗ್ಗೆ ಅವ್ರ ಮನವರಿಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಈಗ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ್ರೆ ನಾವಿಲ್ಲಿ ಮಾಡ್ತಾ ಇರಲಿಲ್ಲ ಸರ್, ಸೈಲೆಂಟ್ ಆಗಿಬಿಡ್ತಿದ್ವಿ. ನೀವು ಬೇಕಾದ್ರೆ ಚೆಕ್ ಮಾಡಿ, ನಮ್ಮ ಹತ್ರ ಎಲ್ಲವೂ ಕೂಡ ನಿಮ್ಗೆ ಕೊಡ್ತೀವಿ. ನಾವು ಆಯಾ ಶೋಸ್ ಎಂಡಲ್ಲಿ ನಾವು ಸ್ಕ್ರೀನ್ ಶಾಟ್ಸ್ ತೊಗೊಂಡಿದ್ದೀವಿ, ಅಂದರೆ ಬುಕ್ಕಿಂಗ್ ಎಂಡಿಂಗ್ ಟೈಮಲ್ಲಿ ಎಲ್ಲ ಶೋಸ್ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀವಿ. ಎಲ್ಲವೂ ಕೂಡ 80% 90% ಫಿಲ್ ಆಗಿದೆ. ಮೈಸೂರಲ್ಲಿ ಮತ್ತು ಮಿರಾಜಲ್ಲಿ ಹೌಸ್ಫುಲ್ ಆಗಿದೆ. ನೀವು ಬೇಕಾದ್ರೆ ಮ್ಯಾನೇಜರ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೇರವಾಗಿ ಹೆಂಗೆ ಹೋಗ್ತಾ ಇದೆ ಅಂತ, ಅವರೇ ಹೇಳ್ಬಿಡ್ತಾರೆ. ನಾವೇಂದ್ರೆ ಇಲ್ಲಿ ಕೂತ್ಕೊಂಡು ಸುಳ್ಳು ಹೇಳಿದ್ರೆ ಅಲ್ಲಿ ರಿಪೋರ್ಟ್ಸ್ ಬಂದ್ಬಿಡುತ್ತಲ್ಲ ಸರ್. ಇವತ್ತಿನ ಸಿಚುವೇಶನಲ್ಲಿ ಇನ್ನೂ ಈ ಸ್ಕ್ರೀನಲ್ಲಿ ಸೇಫ್ ಆಗೋದು ಅಸಾಧ್ಯ ಸರ್, ನಿಜವಾಗ್ಲೂ ಅಸಾಧ್ಯ. ನಾವೀಗ ಶೋಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಈಗ ಶಿವಮೊಗ್ಗದಲ್ಲಿ ಮತ್ತು ತುಮಕೂರಲ್ಲೆಲ್ಲ ಒಂದಿಷ್ಟು ಪ್ರೀಮಿಯರ್ ಶೋ ಮುಖಾಂತರ ರೀಚ್ ಆಗೋಣ ಅಂತ ಅಪ್ ಟು ಧಾರವಾಡ ತನಕ. ಅದೆಲ್ಲವೂ ಕೂಡ ನಾವು ಅನ್ಕೊಂಡಂಗೆ ಆದರೆ ಇನ್ನೂ 15 ದಿನ ಆದರೂ ನಮ್ಮ ಸಿನಿಮಾ ಹೋಗ್ಬೇಕು. ಒಂದು ದಿನ 2 ದಿನದಲ್ಲೆಲ್ಲ ಸಕ್ಸಸ್ ಮೀಟ್ ಅಸಾಧ್ಯ ಸರ್. ಅದೆಲ್ಲ ಸುಮ್ಮನೆ ಸಿಂಬಾಲಿಕ್ ಆಗಿ ಮಾಡಬೇಕು. ಒಬ್ಬ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅಂದರೆ ಅಟ್ಲೀಸ್ಟ್ 15 ದಿನ ಹೌಸ್ಫುಲ್ಗಳಿಗೆ ಹೋಗಲೇಬೇಕು ಇವತ್ತಿನ ಸಿಚುವೇಶನಲ್ಲಿ. ಕಂಟೆಂಟ್ ಕೈ ಹಿಡ್ದಿಲ್ಲ ಅಂತ ನಾವು ಬರ್ತಾನೆ ಇರಲಿಲ್ಲ ಸರ್, ಕಂಟೆಂಟ್ ಕೈ ಹಿಡ್ದಿದೆ. ಸೊ ಹಾಗಾಗಿ ನಾವು ರಿಕ್ವೆಸ್ಟ್, ನಮ್ಗೆ ಏನು ಅಂತಂದ್ರೆ ಥಿಯೇಟರ್ ಸಿಕ್ಕಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಸಿಗುತ್ತೆ ಸರ್. ಇಲ್ಲಿ ಒಂದು ಪೇರೆಂಟ್ ನೋಡಿದ್ರು, ನಾನು ಈ ಸಿನಿಮಾ ನೋಡಿದ್ಮೇಲೆ ನನ್ನ ಮಗ ಬಂದು ಒಂದು ಪೇರೆಂಟ್ ಹೇಳಿದ್ರು, ನಾನು ನೋಡ್ತಾ ಇದ್ದೆ, ಒಂದು ಸೈಕಲ್ ಕೊಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ. ಒಬ್ರು ತಾಯಿ, ಎಷ್ಟೋ ಫ್ಯಾಮಿಲಿ ಡಿವೋರ್ಸ್ ಆಗ್ತವೆ, ಬಟ್ ಇಂಥ ಸಿನಿಮಾ ನೋಡಬೇಕು, ಗಂಡ ಹೆಂಡತಿ ಬಾಂಡಿಂಗ್ ಹೆಂಗಿದೆ ಅನ್ನೋದು. ಯಾಕಂದ್ರೆ ಅದು ಯಾವುದು ನಾವು ಹೇಳಿ ಮಾಡಿಸ್ತಾ ಇಲ್ಲ ಸರ್. ಅದು ಒಂದು ಕಣ್ಣೇ ಬರಬೇಕು ಅಂತಂದ್ರೆ ಅವ್ರ ಮನಸ್ಸಿಂದ ಬರ್ತದೆ, ಒಂದು ಮಾತು ಕೊಡಬೇಕು ಅಂದ್ರೆ ಅವ್ರ ಮಾತಿಂದಾನೇ ಬರ್ತಾ ಇದೆ. ಯಾಕಂದ್ರೆ ನೀವು ಕೂಡ ಟ್ರೈಲರ್ ಮತ್ತೆ ಸಿನಿಮಾ ಎಲ್ಲವೂ ಕೂಡ ನೋಡಿದೀರಾ.
ಸೊ ಚೆನ್ನಾಗಿ ಬಂದಾಗ ನಾವು ಕೇಳೋದು ಒಂದೇನೆ ಸಪೋರ್ಟು, ನಮ್ಮ ಕನ್ನಡಿಗರು ಕೈ ಹಿಡಿಬೇಕು ಅಂತ. ಸೊ ಅಂತ ಒಳ್ಳೆ ಮೂವಿನ ಕೈ ಹಿಡಿದ್ರೆ ನಾವೆಲ್ಲರೂ ಸೇಫ್ ಆಗ್ತೀವಿ. ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ನಾವು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಪ್ಯಾನ್ ಇಂಡಿಯಾ ಅನ್ನೋದು ಆಸೆ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಮಂದಿಯೆಲ್ಲ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಅಷ್ಟೇ ಸಾಕು. ಬಟ್ ಎಲ್ಲರೂ ಬರಬೇಕು. ನಿನ್ನೆ ಶೋಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಶೋಸ್ನ ನೋಡಿದಾಗ ಫ್ಲೆಕ್ಚೇಟ್ ಆಗ್ತಾ ಇರೋದು, ಟೈಮಿಂಗ್ಸ್ ಗೊತ್ತಿಲ್ಲ, ಚೇಂಜ್ ಮಾಡ್ತಾ ಇದ್ರೆ 12:30 ಶೋ ಇರೋದನ್ನ ಏಕಾಏಕಿ 11 ಗಂಟೆ ತನಕ ನೋಡಿದಾಗ 12:34 ಶೋ ಇದೆ. ಬಟ್ ಇಮಿಡಿಯೇಟ್ ಅದನ್ನ ತೆಗೆದ್ಬಿಟ್ಟು 3:30-4 ಗಂಟೆ ಶೋ ಹಾಕೋದು ಇದೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಬ್ಲ್ಯಾಂಕ್ ಆಗ್ಬಿಟ್ಟಿದೀವಿ. ಅಂದರೆ ಒಂದ್ಸಲ ಮೈಂಡ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಇದು ಏನಿದು ಹಿಂಗಾಗ್ತಾ ಇದೆ, ಇವ್ರ ಮೇಲೆ ನಾವು ಫೇಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ. ಬಟ್ ಯಾವಾಗ 4-4:15 ಶೋಗಳನ್ನ ನೋಡಿದಾಗ ಫಿಲ್ ಆಗ್ತಾ ಇದೆ ಅಂದಾಗ ಮತ್ತೆ ಹೋಗಿ ಆಡಿಯನ್ಸ್ನ ಮೀಟ್ ಮಾಡಿದಾಗ ಅವ್ರು ಕೂಡ ಭರವಸೆಗಳು ನೋಡಿದಾಗ ಮತ್ತೆ ಮೈಂಡ್ ಸ್ವಿಚ್ ಆನ್ ಆಗ್ತಾ ಇದೆ. ನಿನ್ನೆ ಎಲ್ಲ ಸಖತ್ ಬೇಜಾರಾಗಿತ್ತು ನಮಗೆ ಟೀಮ್ಗೆ. ಬಟ್ ಯಾವಾಗ ಮಿರಾಜಲ್ಲಿ ಸೋಮವಾರ ಹೌಸ್ಫುಲ್ ಆಗಿದೆ ಅಂತ ಫೋನ್ ಮಾಡಿದ್ರು, ವಿಸಿಟ್ ಮಾಡಿದ್ವಿ. ಮೈಸೂರಲ್ಲೂ ಫೋನ್ ಮಾಡಿದ್ರು, ಬಟ್ ನಾವು ಮೈಸೂರಿಗೆ ಹೋಗಲ್ಲ, ಮಿರಾಜ್ಗೆ ಹೋದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತು. ತಿರ್ಗಾ ಇಲ್ಲ, ನಾವು ತಡ ಮಾಡೋದು ಬೇಡ, ಅಟ್ಲೀಸ್ಟ್ ನಿಮ್ಮಗಳ ಮುಖಾಂತರ ಆದ್ರೂ ಇದೊಂದು ಜನಗಳಿಗೆ ರೀಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಕರೆದಿದ್ದು. ಮೇಡಮ್ ಒಬ್ರಿದ್ದಾರೆ, ಫೋನ್ ಮಾಡ್ತೀವಿ, ನಮ್ದೇ ಫೋನ್ ಇರ್ತದೆ. ಯಾರ ಫೋನ್ ಆಯ್ತಾ ಎಲ್ಲ ಮೇಲ್ ಥ್ರೂ ಮಾಡಿ ಮೈಸೂರಲ್ಲಿ ನಾನು ಮ್ಯಾನೇಜರ್ ಹತ್ರನೇ ನೇರವಾಗಿ ಮಾತಾಡಿದ್ದೀನಿ. ಅದು ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ. ಅವ್ರು ಹೇಳಿದ್ದು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ನಾವೇನು ಮಾಡೋಣ ಸರ್, ಶೋಸ್ ಕೊಟ್ಟಿರೋದೇ ಅಷ್ಟು, ನೀವು ಮೇಲ್ ಮಾಡಿ ಮಾಡ್ಕೋಬೇಕು, ಪ್ರೋಗ್ರಾಮಿಂಗ್ ಮಾಡಿ ನೀವು ಅಲ್ಲೇ ಮಾಡಬೇಕು ಅಂತಾರೆ. ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಅಲ್ಲೇ ಕಾಲ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಇಲ್ಲ. ಹೇಳಿದ್ದೀವಿ ಸರ್ ಡಿಸ್ಟ್ರಿಬ್ಯೂಟರ್ಗೆ, ಮ್ಯಾಕ್ಸಿಮಮ್ ಪ್ರೆಷರ್ ಆಗ್ತಾ ಇದ್ದೀವಿ. ಬಟ್ ಅವರು ಇದೇ ಕತೆ ಹೇಳ್ತಾ ಇದ್ದಾರೆ. ಇವಾಗ ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ. ನಮ್ಮ ಮುಂದೆ ಸುಮಾರು ಸಲ ಕಾನ್ಫರೆನ್ಸ್ ಎಲ್ಲ ಹಾಕಿ ಮಾತಾಡಿಸಿದ್ದಾರೆ. ಬಟ್ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಬೇರೆ ಏನು ನಡೀತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮಗೆ. ಬಿಕಾಸ್ ನಾವು ಚಿತ್ರರಂಗದಲ್ಲಿ ಯಾರೇನು, ನಮಗೆ ಮೊದಲನೇ ದಿನ 7:15 ಶೋ ಕೊಟ್ಟಿದ್ರು. ನಮ್ಗೆ ವಿಚಾರ ಬಂತು, ನಮ್ಮ ಶೋನ ಬೇರೆ ಯಾರು ಆಕ್ಯುಪೈ ಮಾಡಿ ನಮ್ಮ 4:45ಗೆ ಹಾಕಿದ್ದಾರೆ ಅಂತ ಮಿರಾಜ್ ಮ್ಯಾನೇಜರೇ ನಮ್ಗೆ ಹೇಳಿದ್ರು. ಬಟ್ ನಾವು ಅದನ್ನೇನು ಹೇಳೋದು ಬೇಡ. ಈಗ ಮೊದಲನೇ ದಿನ ನಾವು ಯಾರು ಅಂತ ಗೊತ್ತಿಲ್ಲ, ಚಿತ್ರರಂಗದಲ್ಲಿ ನಾವು ಯಾರನ್ನೂ ಎದುರು ಹಾಕೊಂಡಿಲ್ಲ, ದ್ವೇಷನೂ ಕಟ್ಕೊಂಡಿಲ್ಲ, ನಾವು ಯಾರು ಅಂತ ಇಲ್ಲ. ನಮ್ಮ ಪಾಡಿಗೆ ನಾವು ಸಿನಿಮಾ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದವರು. ನಮಗೆ ಮೊದಲನೇ ದಿನನೇ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇಲ್ಲ ಈ ಥರ ಅವ್ರಿಗೆಲ್ಲ ಎಷ್ಟು ಹಿಂಸೆ ಕೊಡ್ತಾ ಇರ್ಬೋದು ಅಂತ ನಿಜ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಒಳಗಡೆ ನಡೀತಿರೋದು ಏನಿದೆ, ನಿಜವಾಗ್ಲೂ ಒಗ್ಗಟ್ಟಿದೆಯಾ ಇಲ್ವಾ ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ. ಈವನ್ ಎಷ್ಟೋ ನಾವು ಸ್ಟಾರ್ಸ್ಗಳಿಗೆ ಸಿನಿಮಾನ ಬಂದು ನೋಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಏನಂತ ರೆಸ್ಪಾನ್ಸ್ ಇಲ್ಲ. ಬಟ್ ನಾನು ಒಂದು ವಿಚಾರದ ಮಾತು ಹೇಳ್ಬೇಕಿಲ್ಲಿ, ಮಂಗಳೂರಿಗೆ ನಾವು ಪ್ರೀಮಿಯರ್ ಶೋಗೆ ಹೋಗಿದ್ವಿ. ಮಂಗಳೂರು ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಅಲ್ಲಿ ಒಂದು 10 ಜನ ಹೊಸ ಹುಡುಗರು ಬಂದಿದ್ರು. ಅವರು ಒಂದು ಯೂಟ್ಯೂಬಲ್ಲಿ ಒಂದು ಇದು ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತೇಳಿ ಥಿಯೇಟ್ರಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂಥ ಎಲ್ಲ ತುಳುನಾಡಿಗೆ ಸಂಬಂಧಪಟ್ಟಂಥ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರ್ಸು ಎಲ್ಲರೂ ಬಂದಿದ್ದಾರೆ. ಅವರು ಯಾವ ಹುಡುಗರು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ನನ್ನ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗಬೇಕು. ಇಲ್ಲಿ ಹೊಸೊಬ್ಬರುಗಳು ಗೆದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಆವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾರೆ, ವಾಲಂಟಿಯರ್ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿದ್ರೆ ಒಂದು ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ನಾವು ಮಾಡಬೇಕಿಲ್ಲಿ, ಅದಾಗ್ತಾ ಇಲ್ಲ. ಕೊಟ್ಟಿಲ್ಲ ಅಂತದ್ದು ಒಂದಿಷ್ಟು ಜನ ಬಂದಿದ್ದಾರೆ. ಅದನ್ನ ಬಿಟ್ಟು ಕೆಲವರು ಕೊಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಪ್ಲೇ ಮಾಡಿದ್ದೀವಿ. ಬಟ್ ಕೆಲವೊಂದು ದೊಡ್ಡ ದೊಡ್ಡ ನಟರು ಆಫ್ಟರ್ ಸಿನಿಮಾ ಆದಮೇಲೆ ನಾವು ಕೇಳ್ಕೊಂಡ್ವಿ, ಅವ್ರಿನ್ನೂ ಕೊಟ್ಟಿಲ್ಲ. ಬಟ್ ಒಂದೆಂತ ಸತ್ಯ, ಆ ಸ್ಟಾರ್ ಮಾಡೋದು ನಿಮ್ಮ ಕೈಲಿದೆ. ನಮಗೆ ನೀವೇ ಸ್ಟಾರ್ಗಳಿದ್ದಂಗೆ. ನೀವು ನಮ್ಮ ಆಡಿಯನ್ಸಿಗೆ ತಲುಪಿಸಿದ್ರೆ ನಮ್ಮ ಸಿನಿಮಾ ಸ್ಟಾರ್ ಆಗುತ್ತೆ. ನಾವು ಬೇಡ, ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ರೆ ನಾವೆಲ್ಲರೂ ಗೆಲ್ತೀವಿ.